ಸಾಕಾರದಲ್ಲಿ ಇಂದಿನ ಡೇಟು 31/8/24। मीठे बच्चे, याद के साथ साथ पढ़ाई पर पूरा ध्यान देना है। ಬಾಬಾ ತಿಳಿಸಿದರೆ, ಮಧುರಾದ ಮಕ್ಕಳೇ, ನೆನಪಿನ ಜೊತೆಗೆ ವಿದ್ಯೆಯ ಮೇಲೆ ಸಂಪೂರ್ಣ ಗಮನವನ್ನು ನೀಡಬೇಕಾಗಿದೆ। याद से पावन बनेंगे, पढ़ाई से विश्व का मालिक बनेंगे। ನೆನಪಿನಿಂದ ಪಾವನ ಆಗ್ತೀರಾ, ವಿದ್ಯೆಯಿಂದ ವಿಶ್ವದ ಮಾಲೀಕರಾಗ್ತೀರಾ। ಪ್ರಶ್ನೆಯಾಗಿದೆ, ಸ್ಕಾಲರ್ಶಿಪ್ लेने के लिए कौन सा पुरुषार्थ जरूरी है? ಸ್ಕಾಲರ್ಶಿಪ್ ಪಡೆಯೋಕ್ಕೋಸ್ಕರ ಯಾವ ಒಂದು ಪುರುಷಾರ್ಥ ಅವಶ್ಯಕತೆ ಇದೆ? ಉತ್ತರ ಇದೆ, स्कॉलरशिप लेनी है तो सब चीज से ममत्व निकाल दो, धन बच्चे घर आदि कुछ भी याद ना आए। ಸ್ಕಾಲರ್ಶಿಪ್ ಅನ್ನು ಪಡಿಬೇಕಾದರೆ ಎಲ್ಲ ವಸ್ತುಗಳ ಜೊತೆ ಮಮತ್ವವನ್ನು ತೆಗೆದಾಕಿ, ದನ ಮಕ್ಕಳು ಮನೆ ಏನೂ ನೆನಪಿಗೆ ಬರಬಾರದು। ಶಿವ ಬಾಬಾ ಹಿ ಯಾದ ಹೋ ಪೂರಾ ಸ್ವಾಹ ತಬ್ ಊಂಚ್ ಪದ ಕಿ ಪ್ರಾಪ್ತಿ ಹೋ। ಶಿವ ಬಾಬುರೇ ನೆನಪಿರಲಿ, ಸಂಪೂರ್ಣ ಸ್ವಾಹ, ಆಗ ಮಾತ್ರ ಉನ್ನತವಾದ ಪದವಿಗೆ ಪ್ರಾಪ್ತಿ ಮಾಡ್ಕೋಬಹುದು। बुद्धि में ये नशा रहना चाहिए, हम कितना बड़ा इम्तिहान पास करते हैं। ಬುದ್ಧಿಯಲ್ಲಿ ಈ ನಶೆ ಇರಲಿ, ನಾವು ಎಷ್ಟು ದೊಡ್ಡ ಎಕ್ಸಾಮ್ ಅನ್ನು ಪಾಸ್ ಮಾಡ್ತಿದ್ದೀವಿ। हमारी कितनी बड़ी पढ़ाई है, पढ़ाने वाला स्वयं दुख हरता सुख करता बाप है, वह मोस्ट बिलवेड बाबा हमें पढ़ा। ನಮಗೆ ಓದಿಸುವಂತಹ ತಂದೆ ಎಷ್ಟು ಉನ್ನತ ಆಗಿದರೆ, ಎಷ್ಟು ದೊಡ್ಡ ವಿದ್ಯೆಯಾಗಿದೆ, ಓದಿಸುವಂಥವರು ಸ್ವಯಂ ದುಃಖ ಹರ್ತ ಸುಖಕರ್ತ ತಂದೆ, ಬಹಳ ಮುದ್ದಾದಂತಹ ತಂದೆ ನಮಗೆ ಓದಿಸ್ತಾ ಇದ್ದಾರೆ। ಓಂ ಶಾಂತಿ। रूहानी बाप रूहानी बच्चों को समझाते, पढ़ाते हैं तो बच्चों को कितना फुरना होना चाहिए, पढ़ती तो आत्मा है ना। ಆತ್ಮಿಕ ತಂದೆ ಆತ್ಮೀಯ ಮಕ್ಕಳಿಗೆ ಓದಿಸ್ತಾ ಇದ್ದಾರೆ, ಓದಿಸ್ತಾರೆ ಮಕ್ಕಳಿಗೋಸ್ಕರ ಅಂದಮೇಲೆ ಎಷ್ಟು ಚಿಂತೆ ಇರಬೇಕಲ್ಲ। ಓದೋದು ಯಾರು? ಆತ್ಮನೇ ಅಲ್ವಾ। ಆತ್ಮ ಸಂಸ್ಕಾರ ಲೇ ಜಾತಿ, ಶರೀರ ತೋ ರಾಖ್ ಹೋ ಜಾತಾ। ಆತ್ಮ ಸಂಸ್ಕಾರವನ್ನು ತಗೊಂಡೋಗುತ್ತೆ, ದೇಹ ಅಂತೂ ಬೂದಿಯಾಗ್ಬಿಡುತ್ತೆ। तो बाप बैठ बच्चों को पढ़ाते, आत्माएं समझते, हम पढ़ते हैं, योग सीखते हैं। ಬಾಬಾ ಕುತ್ಕೊಂಡು ಮಕ್ಕಳಿಗೆ ಓದಿಸ್ತಾರೆ, ಆತ್ಮಗಳು ತಿಳ್ಕೊಳುತ್ತೆ, ಓದುತ್ತೆ, ಯೋಗವನ್ನ ಕಲಿಯುತ್ತೆ। बाबा ने कहा है, याद में रहो तो तुम्हारे पाप कट जाएंगे, पतित पावन तो एक पाप है। ತಂದೆ ತಿಳಿಸಿದರೆ, ನೆನಪಿನಲ್ಲಿದ್ದಾಗ ನಿಮ್ಮ ಪಾಪಗಳು ಕಟ್ಟಾಗುತ್ತೆ। ಪತಿತ ಪಾವನ ಒಬ್ಬ ತಂದೆಯಾಗಿದ್ದಾರೆ। ब्रह्मा विष्णु शंकर को पतित पावन थोड़े ही कहेंगे, लक्ष्मी नारायण को कहेंगे नहीं। ಬ್ರಹ್ಮ ವಿಷ್ಣು ಶಂಕರರಿಗೆ ಪತಿತ ಪಾವನ ಅಂತ ಹೇಳಕ್ ಸಾಧ್ಯನಾ? ಲಕ್ಷ್ಮೀ ನಾರಾಯಣರಿಗೂ ಹೇಳಕ್ಕೆ ಸಾಧ್ಯ ಇಲ್ಲ, ಇಲ್ವಲ್ಲ। पतित पावन तो है ही एक, सारी दुनिया को पावन बनाने वाला है ही एक। ಪತಿತ ಪಾವನ ಒಬ್ಬರೇ, ಇಡೀ ಪ್ರಪಂಚವನ್ನ ಪಾವನವಾಗಿ ಮಾಡೋರು ಒಬ್ಬರೇ। वो तुम्हारा बाप है, बच्चे जानते मोस्ट बिलवेड बेहद का बाप है, जिसको भक्ति मार्ग में याद करते आए कि बाबा आओ, आकर हमारे दुख हरो सुख दो। ಅವರು ನಮ್ಮ ತಂದೆಯಾಗಿದ್ದಾರೆ, ಮಕ್ಕಳಿಗೆ ಗೊತ್ತಿದೆ ಮುದ್ದಾದಂತಹ ತಂದೆ ಅನಂತವಾದ ತಂದೆ ಆಗಿದೆ। ಅವರಿಗೆ ಭಕ್ತಿ ಮಾರ್ಗದಲ್ಲಿ ನೆನಪು ಮಾಡ್ತಾ ಬಂದು, ಬಾಬಾ ಬನ್ನಿ, ಬಂದು ನಮ್ಮ ದುಃಖವನ್ನ ಹರಿಸಿ ಸುಖವನ್ನ ನೀಡಿ। सृष्टि तो वही है, इस चक्र में तो सबको आना ही है, 84 का चक्र भी बाबा ने समझाया। ಸೃಷ್ಟಿ ಅಂತೂ ಇದೇ ಆಗಿದೆ, ಈ ಚಕ್ರದಲ್ಲಿ ಪ್ರತಿಯೊಬ್ಬರೂ ಬರಲೇಬೇಕು। 84 ಜನ್ಮದ ಚಕ್ರ ಬಾಬೂರು ತಿಳಿಸ್ಕೊಟ್ಟಿದ್ದಾರೆ। आत्मा ही संस्कार ले जाते, आत्मा जानती इस मृत्यु लोक से अमर लोक में अथवा नरक से स्वर्ग में जाने के लिए हम पढ़ते। ಆತ್ಮನೇ ಸಂಸ್ಕಾರವನ್ನು ತಗೊಂಡು ಹೋಗುತ್ತೆ,
ಆತ್ಮಕ್ಕೆ ಗೊತ್ತಿದೆ ಈ ಮೃತ್ಯು ಲೋಕದಿಂದ ಅಮರ ಲೋಕಕ್ಕೆ ಅಥವಾ ನರಕದಿಂದ ಸ್ವರ್ಗಕ್ಕೆ ಹೋಗಕ್ಕೋಸ್ಕರ ಓದ್ತಾ ಇದ್ದೀವಿ. बाप आते हैं तुम बच्चों को फिर से विश्व का मालिक बनाने. ತಂದೆ ಬಂದಿದ್ದಾರೆ ಮತ್ತೆ ನಿಮ್ಮ ಮಕ್ಕಳನ್ನ ವಿಶ್ವದ ಮಾಲೀಕರಾಗಿ ಮಾಡಕ್ಕೋಸ್ಕರ. तुम कितना बड़ा इम्तिहान पास कर रहे हो, बड़े थे बड़ा बाप पढ़ा रहे हैं. ತಾವು ಎಷ್ಟು ದೊಡ್ಡ ಎಕ್ಸಾಮ್ ಅನ್ನ ಪಾಸ್ ಮಾಡ್ತಾ ಇದ್ದೀರಿ, ದೊಡ್ಡಕ್ಕಿಂತ ದೊಡ್ಡ ತಂದೆ ಓದಿಸ್ತಾ ಇದ್ದಾರೆ. जिस समय बाबा बैठ पढ़ाते तो नशा चढ़ता, बाबा बहुत जोर शोर से नशा चढ़ाते हैं. ಯಾವ ಸಮಯದಲ್ಲಿ ತಂದೆ ಕುತ್ಕೊಂಡು ಓದಿಸ್ತಾರೆ ಆಗ ನಶೆ ಬೆಳೆಯುತ್ತೆ. ಬಾಬಾ ಬಹಳ ಜೋರ್ದಾರಾಗಿ ನಶೆಯನ್ನ ಏರಿಸ್ತಾರೆ. बाप आते हैं अमर लोग के लिए लायक बनाने, यहाँ तो कोई लायक है नहीं. ತಂದೆ ಬರೋದೇ ಅಮರ ಲೋಕಕ್ಕೋಸ್ಕರ ಲಾಯಕ್ ಮಾಡಕ್ಕೆ, ಇಲ್ಲಂತೂ ಯಾರು ಲಾಯಕ್ಕೂ ಇಲ್ಲವೇ ಇಲ್ಲ. तुम भी जानते हो हम लायक देवताओं के आगे माथा टेकते आए, अब फिर बाबा हमें सारे विश्व का मालिक बना. ತಮಗೂ ಅರಿವಾಗಿರ್ಬೋದು, ನಾವು ಲಾಯಕ್ ದೇವಿ ದೇವತೆಗಳ ಮುಂದೆ ತಲೆ ಬಗ್ಗಿಸ್ತಾ ಬಂದ. ಈಗ ಮತ್ತೆ ಬಾಬಾ ಇಡೀ ವಿಶ್ವದ ಮಾಲೀಕರಾಗಿ ಮಾಡ್ತಾರೆ. तो ये नशा चढ़ा रहना चाहिए, ऐसे नहीं यहाँ नशा चढ़े फिर बाहर जाने से नशा ही खत्म हो जाए. ಈ ಒಂದು ನಶೆ ಸದಾ ಹತ್ತಿರಬೇಕು. ಆ ರೀತಿ ಅಲ್ಲ, ಇಲ್ಲಿ ನಶೆ ಬೆಳೆದು ಹೊರಗಡೆ ಹೋದಾಗ ನಶೆ ಕಡಿಮೆ ಆಗುವ ಮಾತು. बच्चे कहते बाबा हम आपको भूल जाते, आप पति दुनिया में पति शरण में आकर हमको पढ़ाते हैं, विश्व का मालिक बनाते हैं. ಮಕ್ಕಳು ಅಂತಿರ್ತಾರೆ, ಬಾಬಾ ನಾವು ತಮ್ಮನ್ನು ಮರ್ತೋಗ್ತೀವಿ, ತಾವು ಪತಿತ ಪ್ರಪಂಚದಲ್ಲಿ ಪತಿತ ದೇಹದಲ್ಲಿ ಬಂದು ನಮಗೆ ಓದಿಸ್ತಿದ್ದೀರಾ, ವಿಶ್ವದ ಮಾಲೀಕರಾಗಿ ಮಾಡ್ತಿದ್ದೀರಾ. तुम बच्चे विश्व के बादशाही की बहुत बड़ी लॉटरी लेते हो, ಪರಂತು ತುಮ್ ಹೋಗುತ್. ತಾವು ಮಕ್ಕಳು ವಿಶ್ವದ ಬಹಳ ದೊಡ್ಡ ರಾಜ್ಯ ಭಾಗ್ಯದ ಲಾಟ್ರಿಯನ್ನು ಪಡಿತಿದ್ದೀರಿ, ಆದರೆ ಗುಪ್ತವಾಗಿದ್ದೀರಲ್ಲ. तो ऐसे ऊंचे पढ़ाई पर अच्छी रीति ध्यान देना चाहिए, सिर्फ याद की यात्रा से काम नहीं चलेगा, पढ़ाई भी जरूर. ಇಂತಹ ಉನ್ನತವಾದ ವಿದ್ಯೆಯ ಮೇಲೆ ಚೆನ್ನಾಗಿ ಗಮನವನ್ನು ಕೊಡಬೇಕು. ಸುಮ್ಮನೆ ನೆನಪಿನ ಯಾತ್ರೆಯಿಂದ ಕೆಲಸ ನಡೆಯೋದಿಲ್ಲ, ವಿದ್ಯೆಯೂ ಬಹಳ ಅವಶ್ಯಕತೆ ಇದೆ. 84 का चक्र कैसे लगाते हैं ये भी बुद्धि में फिरना चाहिए. तुम समझते हो बाबा बड़े जोरदार से नशा चढ़ा. 84 ಚಕ್ರ ಯಾವ ರೀತಿ ನಾವು ಸುತ್ತಾಡ್ತೀವಿ, ಇದೆಲ್ಲ ಬುದ್ಧಿಯಲ್ಲಿ ನಿರಂತರವಾಗಿ ಚಿಂತನೆ ನಡೀತಾ ಇರಬೇಕು. ತಮಗೆ ಗೊತ್ತಿದೆ ಬಾಬಾ ಬಹಳ ಜೋರದಾರಾಗಿ ನಶೆಯನ್ನ ಏರಿಸ್ತಾರೆ. तुम्हारे जितना बड़ा आदमी कोई बन ना सके, तुम मनुष्य से देवता बनते हो. ನಿಮ್ಮಷ್ಟು ದೊಡ್ಡ ವ್ಯಕ್ತಿ ಯಾರೂ ಆಗೋದಕ್ಕೆ ಸಾಧ್ಯ, ತಾವು ಮನುಷ್ಯನಿಂದ ದೇವತೆ ಆಗ್ತೀರಾ. विश्व का मालिक तुम्हारे सिवाय कोई बनता है क्या? क्रिश्चियन लोगों ने कोशिश की वर्ल्ड के मालिक बने, परंतु लॉ नहीं कहता. ವಿಶ್ವದ ಮಾಲೀಕರು ತಾವು ಬಿಟ್ಟು ಬೇರೆ ಯಾರಾದರೂ ಆಗ್ತಾರೇನು? ಕ್ರಿಶ್ಚಿಯನ್ಸು ಸಹ ಪ್ರಯತ್ನ ಮಾಡಿದ್ರು ವಿಶ್ವದ ಮಾಲೀಕರಾಗಬೇಕು ಅಂತ, ಆದರೆ ನಿಯಮ ಇಲ್ವಲ್ಲ. जो तुम्हारे सिवाय विश्व का मालिक कोई बन ना सके, बनाने वाला बाबा ही चाहिए और कोई की ताकत. ತಾವು ಬಿಟ್ಟು ವಿಶ್ವದ ಮಾಲೀಕರು ಯಾರೂ ಆಗಕ್ಕೆ ಸಾಧ್ಯ ಇಲ್ಲ, ಮಾಡಿಸುವಂತಹ ತಂದೆನೂ ಅವಶ್ಯಕತೆ ಇಲ್ವಲ್ಲ. ಮಾಡಿಸುವಂತಹ ತಂದೆಯ ಅವಶ್ಯಕತೆ ಇದೆ ಅಲ್ವ.
ಮತ್ತೆ ಯಾರಿಗೂ ಅಷ್ಟೊಂದು ತಾಕತ್ತು ಇಲ್ಲ. तुम बच्चों का बहुत अच्छा दिमाग होना चाहिए. ज्ञान अमृत का डोज चढ़ाते रहते हैं. ತಮ್ಮ ಮಕ್ಕಳ ಬುದ್ಧಿ ಬಹಳ ಚೆನ್ನಾಗಿರಬೇಕು. ಜ್ಞಾನ ಅಮೃತದ ಡೋಸನ್ನ ಬೆಳೆಸ್ತಾ ಇರ್ತೀರ. सिर्फ इस पर नहीं ठहरना, हम बाबा को बहुत याद करते, याद से ही पावन हो जाएंगे, परंतु पद भी पाना है. ಸುಮ್ಮನೆ ಇದರಲ್ಲಿ ನಿಲ್ಬೇಡಿ. ನಾವಂತೂ ತಂದೆಯನ್ನ ಬಹಳ ನೆನಪು ಮಾಡ್ತೀವಿ, ನೆನಪಿನಿಂದ ಪಾವನ ಆಗ್ಬಿಡ್ತೀವಿ. ಆದರೆ ಪದವಿನೂ ಬೇಕಲ್ಲ. पावन तो मोचरा खाकर भी सबको होना है, परंतु बाबा आए हैं विश्व का मालिक बनाने, जाएंगे तो सब शांतिदा. ಪೆಟ್ಟು ತಿಂದು ಪಾವನ ಎಲ್ಲರೂ ಆಗಲೇಬೇಕು. ಆದರೆ ಬಾಬಾ ಬಂದಿದರೆ ವಿಶ್ವದ ಮಾಲೀಕರಾಗಿ ಮಾಡೋದಿದೆ. ಎಲ್ಲಿ ಹೋಗ್ತೀವಿ? ಎಲ್ಲರೂ ಶಾಂತಿಧಾಮದ ಕಡೆಗೆ ಹೋಗ್ತೀವಲ್ಲ. जाकर सबको सिर्फ बैठ जाना है क्या? वो तो कोई काम के ना रहे. ಹೋಗಿ ಸುಮ್ಮನೆ ಅಲ್ಲಿ ಕುತ್ಕೊಂಡ್ಬಿಡೋದಾ? ಅದಂತೂ ಏನು ಕೆಲಸಕ್ಕೆ ಬರಲ್ಲ. काम के वो है जो फिर आकर स्वर्ग में राज करते. तुम यहाँ आए ही हो स्वर्ग की बादशाही ले. ಕೆಲಸಕ್ಕೆ ಅವರೇ ಬರ್ತಾರೆ, ಯಾರು ಸ್ವರ್ಗದಲ್ಲಿ ರಾಜ್ಯವನ್ನ ಮಾಡ್ತಾರೆ. ತಾವು ಇಲ್ಲಿ ಬಂದಿದ್ದೀರಾ ಸ್ವರ್ಗದ ರಾಜ್ಯ ಭಾಗ್ಯವನ್ನ ಪಡೆಯಕ್ಕೋಸ್ಕರ. तुमको बादशाही थी, फिर माया ने छीन लिया, अब फिर माया रावण पर जीत पानी है. विश्व का मालिक तुमको ही बना. ತಮಗೆ ರಾಜ್ಯ ಭಾಗ್ಯ ಇತ್ತು, ನಂತರ ಮಾಯಿ ಕಿತ್ತಾಕೊಂಡ್ಬಿಟ್ಟಿದೆ. ಈಗ ಮತ್ತೆ ಮಾಯೆಯ ಮೇಲೆ ಅಂದರೆ ರಾವಣನ ಮೇಲೆ ವಿಜಯವನ್ನ ಪಡೆಯಬೇಕು. ವಿಶ್ವದ ಮಾಲೀಕರಾಗಬೇಕಲ್ಲ. अभी तुमको रावण पर जीत पहनते हैं, क्योंकि तुम रावण राज्य में विकारी बन गए हो, इसलिए मनुष्य की बंदर से भेंट की जाते हैं. ಈಗ ತಾವು ರಾವಣನ ಮೇಲೆ ವಿಜಯವನ್ನ ಪಡಿತೀರಾ. ಯಾಕೆಂದರೆ ತಾವು ರಾವಣ ರಾಜ್ಯದಲ್ಲಿ ವಿಕಾರಿಯಾಗಿದ್ದೀರಿ. ಅದಕ್ಕೆ ಮನುಷ್ಯ ಕೋತಿಯ ಜೊತೆಗೆ ತನ್ನನ್ನು ತಾನು ಹೋಲಿಕೆ ಮಾಡಿಕೊಂಡಿದ್ದಾನೆ. ಬಂದರ್ ಜಾಸ್ತಿ ವಿಕಾರಿ ಹೋತಿ, ದೇವತಾಯಿ ತೋ ಸಂಪೂರ್ಣ ನಿರ್ವಿಕಾರಿ. ಕೋತಿ ಎಲ್ಲದಕ್ಕಿಂತ ಜಾಸ್ತಿ ವಿಕಾರಿಯಾಗಿರುತ್ತೆ, ದೇವತೆಗಳಂತೂ ಸಂಪೂರ್ಣ ನಿರ್ವಿಕಾರಿಯಾಗಿದ್ದಾರೆ. ये देवताएं 84 जन्म के बाद पतित बने. बाबा कहते तुम्हारे हाथ में जो धन बच्चे शरीर आदि हैं सबसे ममत्व निकालना. ದೇವತೆಗಳೇ 84 ಜನ್ಮದ ನಂತರ ಪತಿತರಾಗಿದ್ದಾರೆ. ಬಾಬಾ ಅಂತಿದ್ದಾರೆ, ನಿಮ್ಮ ಕೈಯಲ್ಲಿ ಧನ, ಸಂತಾನ, ದೇಹ ಏನೆಲ್ಲ ಇದೆ ಎಲ್ಲರ ಜೊತೆ ಮಮತ್ವವನ್ನು ತೆಗೆದಾಕಿ. शरीर तो धन के पिछाड़ी मरते हैं, मिट्टी में पैसे हैं वो छूटते नहीं. ಧನವಂತರು ದನದ ಹಿಂದೆ ಸಾಯ್ತಿರ್ತಾರೆ, ಮಣ್ಣಲ್ಲಿ ದುಡ್ಡಿದೆ ಅದನ್ನು ಬಿಡೋದಿಲ್ಲ. रावण की जेल में पड़े रहेंगे, कोटों में कोई निकलेंगे, जो सब चीजों से ममत्व निकाल बंदर से देवता बन जाए. ರಾವಣನ ಜೈಲಲ್ಲಿ ಬಿದ್ದಿರ್ತಾರೆ, ಕೋಟಿಯಲ್ಲಿ ಕೆಲವರು ಮಾತ್ರ ಹೊರಬರ್ತಾರೆ. ಎಲ್ಲ ವಸ್ತುಗಳ ಜೊತೆ ಮಮತ್ವವನ್ನು ಬಿಟ್ಟು ಕೋತಿಯಿಂದ ದೇವತೆ ಆಗ್ತಾರೆ. जो भी साहूकार लोग बड़े बड़े लखपति है, मिट्टी में पैसे पड़े, उनके पिछाड़ी में प्राण है. ಯಾರೆಲ್ಲ ಧನವಂತರಿದ್ದಾರೆ, ದೊಡ್ಡ ದೊಡ್ಡ ಲಖಪತಿಗಳಿದ್ದಾರೆ, ಮಣ್ಣಿನಲ್ಲಿ ದುಡ್ಡು ಬಿದ್ದಿದೆ, ಅದರ ಹಿಂದೆ ಅವರ ಪ್ರಾಣವಿದೆ. सारा दिन महल माड़ी बच्चे आदि ही याद आते रहे, उनकी याद में ही मर जाए. ಇಡೀ ದಿನ ಮಹಲ್ ಮಾಡಿ ಮಕ್ಕಳು ಇದೇ ನೆನಪಿಗೆ ಬಂದಿರುತ್ತೆ, ಆ ನೆನಪಿಗಳಲ್ಲೇ ಸತ್ತೋಗ್ತಾರೆ. बाबा कहते पिछाड़ी में और कोई चीज याद ना आए, सिर्फ मामी कम याद करो तो जन्म जन्मांतर के पाप नाश हो जाएगा.
ಬಾಬಾ ಅಂತಾರೆ, ಅಂತ್ಯದಲ್ಲಿ ಮತ್ತೆ ಯಾವ ವಸ್ತುನೂ ನೆನಪಿಗೆ ಬರಬಾರ್ದು. ಒಬ್ಬ ತಂದೆಯ ನೆನಪಿನಲ್ಲಿದ್ದಾಗ ಜನ್ಮ ಜನ್ಮಾಂತರದ ಪಾಪ ನಾಶ ಆಗುತ್ತೆ. साहूकार के पैसे तो सब मिट्टी में मिल जाने हैं, क्योंकि पाप के पैसे है ना, काम भी नहीं आते. ಧನವಂತರ ದುಡ್ಡು ಎಲ್ಲ ಮಣ್ಣಿನಲ್ಲೇ ಸೇರೋಗುತ್ತೆ. ಯಾಕೆಂದರೆ ಪಾಪದ ಹಣ ಅಲ್ವಾ, ಕೆಲಸಕ್ಕೆ ಬರೋದಿಲ್ಲ. बाबा कहते, हम गरीब निवास गरीबों को साहूकार, साहूकारों को गरीब बना देंगे. ये दुनिया बदलनी होती है. ಬಾಬಾ ಅಂತಿದ್ದಾರೆ, ನಾವು ಬಡವರ ಬಂದು ಬಡವರನ್ನ ಧನವಂತರಾಗಿ, ಧನವಂತರನ್ನ ಬಡವರಾಗಿ ಮಾಡ್ತೀವಿ. ಈ ಪ್ರಪಂಚ ಬದಲಾವಣೆ ಆಗಲೇಬೇಕು. कितना पैसे का नशा रहता, हमको इतना धन, महल है, एरोप्लेन है, मोटर है, महल है. ಎಷ್ಟೊಂದು ದುಡ್ಡಿನ ನಶೆ ಇರುತ್ತಲ್ಲ, ನಮಗೆ ಇಷ್ಟೊಂದು ಧನ ಸಂಪತ್ತಿದೆ, ಏರೋಪ್ಲೇನ್ ಇದೆ, ಮೋಟರ್ ಇದೆ, ಮಹಲ್ ಇದೆ, ಇದೆಲ್ಲ ನಶೆ ಇರುತ್ತೆ. फिर कितना में माता मारे कि बाबा को याद करे, परंतु याद ठहरेंगी नहीं. लॉ नहीं कहता फोटो में कोई ही निकलेंगे. ಬಲೆ ಎಷ್ಟೇ ತಲೆ ಚೆಚ್ಕೊಳ್ಳಿ ಬಾಬಾರನ್ನ ನೆನಪು ಮಾಡೋಣ ಅಂತ, ಆದರೆ ನೆನಪು ನಿಲ್ಲೋದೇ ಇಲ್ಲ, ನಿಯಮನೇ ಇಲ್ಲ. ಕೋಟಿಯಲ್ಲಿ ಕೆಲವರು ಮಾತ್ರ ಬರ್ತಾರೆ. बाकी तो पैसा ही याद करते रहेंगे. बाबा कहते, देह सहित जो कुछ देखते हो उन सबको भूल जाओ. इसमें ही अटक पड़े तो ऊंच पद पा नहीं सको. ಬಾಕಿ ಹಣದಲ್ಲೇ ನೆನಪು ಇರುತ್ತೆ. ಬಾಬಾ ಅಂತಿದ್ದಾರೆ, ದೇಹ ಸಹಿತ ಏನೆಲ್ಲ ನೋಡ್ತೀರ ಅದನ್ನೆಲ್ಲ ಮರೀರಿ. ಅದರಲ್ಲಿ ಸಿಕ್ಕಾಕೊಂಡ್ರೆ ಉನ್ನತವಾದ ಪದವಿಯನ್ನ ಪಡೆಯಕ್ಕೆ ಸಾಧ್ಯ ಇಲ್ಲ. बाबा पुरुषार्थ तो कराएंगे ना, तुम यहाँ आए हो नर से नारायण बनने, ते इसमें योग भी पूरा चाहिए. ಬಾಬಾ ಪುರುಷಾರ್ಥವನ್ನು ಮಾಡಿಸ್ತಾರಲ್ಲ, ತಾವು ಇಲ್ಲಿ ಬಂದಿದ್ದೀರಾ ನರನಿಂದ ನಾರಾಯಣ ಆಗೋದಿಕ್ಕೆ, ಇದರಲ್ಲಿ ಯೋಗನು ಸಂಪೂರ್ಣ ಅವಶ್ಯಕತೆ ಇದೆ. कोई भी चीज ना धन ना बच्चे आदि कुछ भी याद ना आए सिवाय एक शिव बाबा के, तब तुम ऊंचते ऊंच स्कॉलरशिप ले सकते हो, ऊंच प्राइस पा सकते. ಯಾವುದೇ ವಸ್ತುಗಳು, ಬಲೆ ಧನ, ಸಂತಾನ ಇರುವುದು, ಏನು ನೆನಪಿಗೆ ಬರಬಾರ್ದು. ಒಬ್ಬ ಶಿವ ಬಾಬಾ ಬಿಟ್ಟು ಏನು ನೆನಪಿಗೆ ಬರದೇ ಇರಲಿ. ಆಗ ತಾವು ಉನ್ನತಕ್ಕಿಂತ ಉನ್ನತ ಸ್ಕಾಲರ್ಶಿಪ್ ಅನ್ನು ಪಡೆದಿರಿ, ಉನ್ನತವಾದ ಪ್ರೈಸ್ ಅನ್ನು ಪಡೆಯಕ್ಕೆ ಸಾಧ್ಯ. वो लोग विश्व में शांति की राय देते तो पाई पैसे का मॉडल मिल जाता, उसमें ही खुश हो जाता. ಹೊರಗಡೆ ಜನ ವಿಶ್ವದಲ್ಲಿ ಶಾಂತಿಯ ಬಗ್ಗೆ ಯಾರಾದರೂ ಆಜ್ಞೆ ಕೊಟ್ಟರೆ ನಯಾ ಪೈಸೆಯಷ್ಟು ಮೆಡಲ್ ಕೊಟ್ಬಿಡ್ತಾರೆ, ಅದರಲ್ಲಿ ಖುಷಿಯಾಗಿರ್ತಾರೆ. अभी तुमको क्या प्राइज मिलती, तुम विश्व के मालिक बनते हो. ऐसे नहीं हम 5-6 घंटा याद में रहते बस ये लक्ष्मी नारायण बन जाएंगे. नहीं, बड़ी मेहनत करो. ಈಗ ತಾವು ಖುಷಿಯಾಗಿದ್ದೀರಲ್ಲ, ನಿಮಗೆ ಪ್ರೈಸ್ ಏನು ಸಿಗತ್ತೆ, ತಾವು ವಿಶ್ವದ ಮಾಲೀಕರಾಗ್ತೀರ. ಆ ರೀತಿ ಅಲ್ಲ, ನಾವು 5-6 ಗಂಟೆ ನೆನಪಿನಲ್ಲಿ ಇರ್ತೀವಿ ಅಂದರೆ ಲಕ್ಷ್ಮೀನಾರಾಯಣ ಆಗ್ಬಿಡ್ತೀವಿ. ಇಲ್ಲ, ಬಹಳಷ್ಟು ಪರಿಶ್ರಮವನ್ನು ಮಾಡಬೇಕಾಗುತ್ತೆ. एक शिव बाबा की याद रहे और कुछ भी पिछाड़ी में याद ना आए, तुम बहुत बहुत बड़े देवता बन रहे हो. ಒಬ್ಬ ಶಿವ ಬಾಬಾವರೇ ನೆನಪಿರಲಿ, ಮತ್ತೇನು ಹಿಂದೆ ನೆನಪು ಬರಲೇಬಾರದು. ಬಹಳ ಬಹಳ ದೊಡ್ಡ ದೇವತೆ ತಾವಾಗ್ತಿದ್ದೀರ. बाबा ने समझाया, तुम ही पूजते, फिर माया ने पूजारी पतित बना दिया. तुमको लोग कहते तुम ब्रह्मा को देवता मानते हो या भगवान को मानते हो. ಬಾಬಾ ತಿಳಿಸ್ಕೊಟ್ಟಿದ್ದಾರೆ, ತಾವೇ ಪೂಜ್ಯರಾಗಿದ್ರಿ, ನಂತರ ಮಾಯೆ ಪೂಜಾರಿ ಪತಿತರಾಗಿ ಮಾಡಿದ್ರು. ಜನ ತಮ್ಮನ್ನ ಕೇಳ್ತಾರೆ, ತಾವು ಬ್ರಹ್ಮನನ್ನ ದೇವತೆ ಅಂತ ಒಪ್ಕೊತೀರಾ
ಅಥವಾ ಭಗವಂತನನ್ನು ಒಪ್ಕೊಂತೀರಾ? बोलो हम तो कहते नहीं है कि ब्रह्म भगवान है, तुम आकर समझो, तुम्हारे पास अच्छे अच्छे चित्र है. ತಿಳಿಸಿ, ನಾವು ನಿಮಗೇನು ತಿಳಿಸಲ್ಲ, ಬ್ರಹ್ಮ ಭಗವಂತ ಅಂತ ತಾವೇ ಬಂದು ತಿಳ್ಕೊಳ್ಳಿ, ನಮ್ಮ ಹತ್ರ ಬಹಳ ಒಳ್ಳೊಳ್ಳೆ ಚಿತ್ರ ಇದೆ. त्रिमूर्ति गोला और जाड़ का चित्र सबसे नंबर 1 है. शुरुआत के यही 2 चित्र है, यही तुम्हारे बहुत काम में आने के हैं. ತ್ರಿಮೂರ್ತಿ, ಕಾಲಚಕ್ರ, ಕಲ್ಪವೃಕ್ಷದ ಚಿತ್ರ ನಂಬರ್ 1 ಆಗಿದೆ. ಆರಂಭದಲ್ಲಿ ಈ 2 ಚಿತ್ರಗಳು ಬಹಳಷ್ಟು ಕೆಲಸಕ್ಕೆ ಬರ್ತಾ ಇತ್ತು. लक्ष्मी नारायण का चित्र तुम विलायत में ले जाओ, उनसे तो ज्ञान उठा नहीं सकेंगे. सबसे मुख्य चित्र है त्रिमूर्ति गोला और जाड़ का. ಲಕ್ಷ್ಮೀ ನಾರಾಯಣ ಚಿತ್ರವನ್ನ ತಾವು ವಿದೇಶಕ್ಕೆ ತಗೊಂಡು ಹೋದರೆ ಅದರಿಂದ ಜ್ಞಾನವನ್ನು ತಗೊಳ್ಳಲ್ಲ. ಎಲ್ಲದಕ್ಕಿಂತ ಮುಖ್ಯವಾದ ಚಿತ್ರ ತ್ರಿಮೂರ್ತಿ, ಕಾಲಚಕ್ರ ಮತ್ತೆ ಕಲ್ಪವೃಕ್ಷ ಆಗಿದೆ. उसमें दिखाया है कौन कौन कब आते, आदि सनातन देवी देवता धर्म कब खत्म होता, फिर एक धर्म की स्थापना कौन करते. ಅದರಲ್ಲಿ ಎಲ್ಲವನ್ನ ತಿಳಿಸ್ಕೊಡ್ಲಾಗಿದೆ. ಯಾವ ಯಾವ ಧರ್ಮ ಯಾವಾಗ ಬರುತ್ತೆ, ಯಾರ್ಯಾರು ಯಾವಾಗ ಬರ್ತಾರೆ, ಆದಿ ಸನಾತನ ದೇವಿ ದೇವತಾ ಧರ್ಮ ಯಾವಾಗ ಸಮಾಪ್ತಿ ಆಗತ್ತೆ, ನಂತರ ಒಂದು ಧರ್ಮದ ಸ್ಥಾಪನೆ ಯಾರು ಮಾಡ್ತಾರೆ. और सब धर्म क्लास हो जाते, सबसे ऊपर में है शिव बाबा, फिर ब्रह्मा सो विष्णु, विष्णु सो ब्रह्मा. ये समझानी है. ಎಲ್ಲ ಧರ್ಮಗಳು ಸಮಾಪ್ತಿ ಆಗುತ್ತೆ. ಎಲ್ಲದಕ್ಕಿಂತ ಮೇಲೆ ಇದ್ದಾರೆ ಶಿವ ಬಾಬಾ, ನಂತರ ಬ್ರಹ್ಮ ಇಂದ ವಿಷ್ಣು, ವಿಷ್ಣುವಿಂದ ಬ್ರಹ್ಮ. ಇವೆಲ್ಲ ತಿಳಿಸ್ಕೊಡ್ಬೇಕಾಗಿದೆ. उसके लिए चित्र बनाए, बाकी सूक्ष्म वतन में सिर्फ साक्षात्कार के लिए मना जाता है. ಈ ಎಲ್ಲರ ಬಗ್ಗೆ ಚಿತ್ರಗಳನ್ನು ಮಾಡಲಾಗಿದೆ. ಬಾಕಿ ಸೂಕ್ಷ್ಮ ವತನ ಸುಮ್ಮನೆ ಸಾಕ್ಷಾತ್ಕಾರಕ್ಕೋಸ್ಕರ ಒಪ್ಕೊಳ್ಳಲಾಗುತ್ತೆ. बाप रचयिता है, पहले सूक्ष्म वतन का फिर स्थूल वतन का. ब्रह्मा देवता थोड़े ही है, विष्णु देवता है. ತಂದೆ ರಚಯಿತ ಆಗಿದ್ದಾರೆ. ಮೊಟ್ಟ ಮೊದಲು ಸೂಕ್ಷ್ಮ ವತನ, ನಂತರ ಸ್ಥೂಲ ವತನದ ಮಾತನ್ನು ತಿಳಿಸ್ತಾರೆ. ಬ್ರಹ್ಮ ದೇವತೆಯೇನು, ವಿಷ್ಣು ದೇವತೆಯಾಗಿದ್ದಾರೆ. तुमको साक्षात्कार होता समझाने के लिए प्रजापिता ब्रह्मा तो यहाँ है ना. ತಮಗೆ ಸಾಕ್ಷಾತ್ಕಾರ ಆಗುತ್ತೆ ತಿಳಿಸಕ್ಕೋಸ್ಕರ ಪ್ರಜಾಪಿತ ಬ್ರಹ್ಮ ಇಲ್ಲೇ ಇದ್ದಾರಲ್ಲ. ब्रह्मा के साथ है ब्राह्मण, सो फिर देवता बनने वाले. देवताएं तो सजे हुए रहते, इनको फरिश्ता कहा जाता. ಬ್ರಹ್ಮನ ಜೊತೆಗೆ ಬ್ರಾಹ್ಮಣರು ನಂತರ ದೇವತೆ ಆಗಬೇಕಲ್ಲ. ದೇವತೆಗಳು ಅಲಂಕಾರವನ್ನು ಮಾಡಿಕೊಂಡಿರ್ತಾರೆ. ಇವರಿಗೆ ಫರಿಶ್ತಾ ಅಂತ ಹೇಳ್ಬೋದು. फरिश्ता बनकर फिर आकर देवता पद पाएंगे, गर्भ महल में जन्म ले. ಫರಿಶ್ತಾ ಆಗಿ ಮತ್ತೆ ಬಂದು ದೇವತಾ ಪದವಿಯನ್ನು ಪಡೀತಾರೆ. ಗರ್ಭ ಮಹಲಲ್ಲಿ ಜನ್ಮವನ್ನು ಪಡೀತಾರೆ. दुनिया बदलती रहती, आगे चलकर तुम सब देखते रहेंगे, अच्छे मजबूत हो जाए. ಪ್ರಪಂಚ ಪರಿವರ್ತನೆ ಆಗ್ತಾ ಹೋಗುತ್ತೆ. ಮುಂದೆ ಹೋಗ್ತಾ ಹೋಗ್ತಾ ತಾವು ಎಲ್ಲವನ್ನ ನೋಡ್ತಾ ಇರ್ತೀರ. ಇನ್ನೂ ಚೆನ್ನಾಗಿ ಗಟ್ಟಿಯಾಗ್ತೀರಾ. बाकी थोड़ा समय है, तुम आए हो नर से नारायण बनने के लिए. फैल होते हैं तो प्रजा बन जाएंगे. ಬಾಕಿ ಸ್ವಲ್ಪ ಸಮಯ ಇದೆ. ತಾವು ಇಲ್ಲಿ ಬಂದಿದ್ದೀರಾ ನರನಿಂದ ನಾರಾಯಣ ಆಗೋಕ್ಕೋಸ್ಕರ. ಫೈಲ್ ಆದರೆ ಪ್ರಜೆಯಲ್ಲಿ ಹೊರಟೋಗ್ತೀರಾ. सन्यासी आदि ये बातें समझा न सके, गाते हैं राम राजा राम प्रजा, फिर वहां अधर्म की बात कैसे हो सकती. ಸನ್ಯಾಸಿಗಳು ಈ ಮಾತುಗಳನ್ನು ತಿಳಿಸಕ್ಕೆ ಸಾಧ್ಯನೇ ಇಲ್ಲ. ಗಾಯನ ಇದೆ ರಾಮ ರಾಜ್ಯ ರಾಮ ಪ್ರಜೆ ಅಂತ ಅಂದ ಮೇಲೆ ಅಲ್ಲಿ ಅಧರ್ಮದ ಮಾತು ಎಲ್ಲಿಂದ ಬಂತು. ये सब भक्ति मार्ग की बातें हैं, इसलिए गाया जाता झूठी माया झूठी काया. माया 5 विकारों को कहा जाता,
ನಾಕಿ ದನ್ಕು. ಇದೆಲ್ಲ ಭಕ್ತಿ ಮಾರ್ಗದ ಮಾತಾಗಿದೆ. ಅದಕ್ಕೆ ಗಾಯನ ಇದೆ, ಸುಳ್ಳಿನ ಮಾಯೆ ಸುಳ್ಳಿನ ಕಾಯಿ. ಮಾಯೆ 5 ವಿಕಾರಗಳಿಗೆ ಹೇಳಲಾಗತ್ತೆ, ದನಕ್ಕೆ ಅಲ್ಲ. धन को संपत्ति कहा जाता, मनुष्यों को ये भी पता नहीं माया किसको कहा जाता. ये बाप मीठे मीठे बच्चों को समझ. ದನಕ್ಕೆ ಸಂಪತ್ತಿ ಅಂತ ಹೇಳಲಾಗುತ್ತೆ. ಮನುಷ್ಯರಿಗೆ ಇದು ಗೊತ್ತಿಲ್ಲ ಮಾಯೆ ಅಂತ ಯಾವುದಕ್ಕೆ ಹೇಳಲಾಗತ್ತೆ. ಬಾಬಾ ಮಧುರಾತಿ ಮಧುರ ಮಕ್ಕಳಿಗೆ ಎಲ್ಲವನ್ನ ತಿಳಿಸ್ತಿದ್ದಾರೆ. बाबा कहते हैं, मैं परम आत्मा तुमको अपने से भी ऊंचा विश्व का मालिक बनाता, तुम पढ़ रहे हो. ಬಾಬಾ ಅಂತಾರೆ, ನಾನು ಪರಮ ಆತ್ಮ, ನಾನು ತಮ್ಮನ್ನ ನನಗಿಂತಲೂ ಉನ್ನತವಾಗಿ ವಿಶ್ವದ ಮಾಲೀಕನಾಗಿ ಮಾಡ್ತೀನಿ. ತಾವು ಓದ್ತಿದ್ದೀರಾ. ಕಿತನಾ ऊंचे पढ़ाई है मनुष्य से देवता किए करत ना लगी बार. ಎಷ್ಟು ಉನ್ನತವಾದ ವಿದ್ಯೆ ಆಗಿದೆ. ಮನುಷ್ಯರಿಂದ ದೇವತೆಯಾಗಿ ಮಾಡಿದ್ರು, ಆದರೆ ಯಾವುದೇ ಸ್ಥೂಲವಾದ ಅಸ್ತ್ರಶಸ್ತ್ರದ ಅವಶ್ಯಕತೆ ಬಂದಿಲ್ಲ. देवताएं होते सतयुग में, मनुष्य होते कलयुग में. तुम अभी संगम पर बैठ मनुष्य से देवता बन. ದೇವತೆಗಳು ಇರೋದು ಸತ್ಯುಗದಲ್ಲಿ, ಮನುಷ್ಯರು ಇರೋದು ಕಲಿಯುಗದಲ್ಲಿ. ಈಗ ತಾವು ಸಂಗಮದಲ್ಲಿ ಉಪಸ್ಥಿತರಾಗಿದ್ದೀರಾ, ಮನುಷ್ಯರಿಂದ ದೇವತೆ ಆಗ್ತಾ ಇದ್ದೀರಾ. कितना सहज बताते हैं, पवित्र जरूर बनना तो प्रजा भी बहुत बनानी. ಎಷ್ಟು ಸಹಜವಾಗಿ ತಿಳಿಸಲಾಗ್ತದೆ. ಪವಿತ್ರ ಖಂಡಿತ ಆಗಿ ಪ್ರಜೆಗಳನ್ನು ಬಹಳಷ್ಟು ಮಾಡ್ಕೋಬೇಕಲ್ಲ. ಕಲಕ್ ಕಲಕ್ ತುಮ್ ಇತನಿ ಪ್ರಜಾ ಬನಾತೆ ಹೋ ಜಿತನಿ ಸತ್ಯುಗ್ ಮೇ थे. ಸತ್ಯುಕ್ತ ಅವ ನಹಿ ಫಿರ್ ಹೋಗ. ಕಲ್ಪ ಕಲ್ಪ ತಾವು ಇಷ್ಟೊಂದು ಪ್ರಜೆಗಳನ್ನು ತಯಾರು ಮಾಡ್ಕೊತೀರ. ಎಷ್ಟು ಸತ್ಯುಗದಲ್ಲಿತ್ತು ಅಷ್ಟು. ಸತ್ಯುಗ ಇತ್ತು, ಈಗಿಲ್ಲ, ಮತ್ತೆ ಆಗತ್ತೆ. ये लक्ष्मी नारायण विश्व के मालिक होंगे, चित्र तो है ना. बाबा कहते ये ज्ञान तुमको अभी देता हूं, फिर प्रायलोक हो जाता, फिर द्वापर से भक्ति शुरू होती, रावण राज आ जाता है. ಈ ಲಕ್ಷ್ಮೀ ನಾರಾಯಣ ವಿಶ್ವದ ಮಾಲೀಕರಾಗಿದ್ದರು. ಚಿತ್ರನ ಇದೆಯಲ್ಲ. ಬಾಬಾ ಅಂತಿದ್ದಾರೆ, ಈ ಜ್ಞಾನ ನಾನು ನಿಮಗೆ ಕೊಡ್ತೀನಿ, ನಂತರ ಇದು ಪ್ರಾಯಲೋಪ ಆಗತ್ತೆ, ದ್ವಾಪರದಿಂದ ಭಕ್ತಿಯ ಆರಂಭ ಆಗತ್ತೆ, ರಾವಣ ರಾಜ್ಯ ಬಂದ್ಬಿಡುತ್ತೆ. तुम विलायत में भी ये समझा सकते हो कि सृष्टि का चक्र कैसे फिरता. लक्ष्मी नारायण के चित्र से और धर्म वालों का तो कनेक्शन ही नहीं है. ವಿದೇಶದಲ್ಲೂ ತಾವು ತಿಳಿಸ್ಬೋದು ಈ ಸೃಷ್ಟಿ ಚಕ್ರ ಯಾವ ರೀತಿ ತಿರುಗತ್ತೆ. ಲಕ್ಷ್ಮೀ ನಾರಾಯಣ ಚಿತ್ರ ಇದೆ ಅಲ್ವಾ. ಬೇರೆ ಧರ್ಮದವರಿಗೆ ಇದರ ಜೊತೆ ಎಂಥದೇ ಸಂಬಂಧ ಇಲ್ಲ. इसलिए बाबा कहते ये त्रिमूर्ति जाड़ा मुख्य चित्र है, ये बहुत फर्स्ट क्लास है. ಅದಕ್ಕೋಸ್ಕರ ಬಾಬಾ ತಿಳಿಸ್ತಾ ಇರ್ತಾರೆ, ಈ ತ್ರಿಮೂರ್ತಿ ಕಲ್ಪವೃಕ್ಷ ಮುಖ್ಯವಾದ ಚಿತ್ರ, ಇದು ಫಸ್ಟ್ ಕ್ಲಾಸ್ ವಸ್ತುಗಳಾಗಿದೆ. जाड़ और गोले में समझ जाएंगे ये धर्म कब आएंगे, क्राइस्ट कब आएगा. आधे में है वो सब धर्म, बाकी आधे में हो तुम सूर्यವಂಶಿ ಚಂದ್ರವಂಶಿ. ಕಲ್ಪವೃಕ್ಷ ಮತ್ತೆ ಕಾಲಚಕ್ರದಿಂದ ಅರ್ಥ ಮಾಡ್ಕೊಂಡ್ಬಿಡ್ತಾರೆ. ಯಾವ ಯಾವ ಧರ್ಮ ಯಾವಾಗ ಬರುತ್ತೆ, ಕ್ರೈಸ್ತ ಯಾವಾಗ ಬರ್ತಾರೆ. ಅರ್ಧದಲ್ಲಿ ಅವರೆಲ್ಲ ಇದ್ದರೆ, ಅಂದರೆ ಎಲ್ಲ ಧರ್ಮಗಳಿದೆ, ಬಾಕಿ ಅರ್ಧದಲ್ಲಿ ತಾವು ಸೂರ್ಯವಂಶಿ ಚಂದ್ರವಂಶಿ ಇದ್ದೀರಾ. 5000 ವರ್ಷ का खेल है ज्ञान भक्ति वैराग्य. 5000 ವರ್ಷದ ಆಟ ಆಗಿದೆ ಜ್ಞಾನ ಭಕ್ತಿ ವೈರಾಗ್ಯ. ज्ञान है दिन, भक्ति है रात, फिर बेहद का वैराग्य आता है. ಜ್ಞಾನ ದಿನ ಆಗಿದೆ, ಭಕ್ತಿ ಆಗಿದೆ ರಾತ್ರಿ, ನಂತರ ಅನಂತವಾದ ವೈರಾಗ್ಯ ಇರುತ್ತೆ. तुम जानते हो ये पुरानी दुनिया खलास हो जानी है तो इनको भूल जाना है. ಇದು ಸಹ ತಮಗೆ ಅರಿವಿದೆ, ಈ ಹಳೆ ಪ್ರಪಂಚ ಸಮಾಪ್ತಿ ಆಗಲೇಬೇಕು, ಇದನ್ನ ಮರೆಯಲೇಬೇಕು.
पतित पावन कौन है ये भी सिद्ध करना है। दिन रात गाते रहते पतित पावन सीताराम। ಪತಿತ ಪಾವನ ಯಾರು ಇದನ್ನು ಸಿದ್ಧ ಮಾಡಿ. ಹಗಲು ರಾತ್ರಿ ಗಾಯನ ಮಾಡ್ತಿರ್ತಾರೆ ಪತಿತ ಪಾವನ ಸೀತಾರಾಮ ಅಂತ. गांधी भी गीता पढ़ते थे, वो भी ऐसे गाते थे, ए पतित पावन सीताओं के राम, क्योंकि तुम सब सीताए ब्राइन्स हो ना, बाप है ब्राइन ग्रो. ಗಾಂಧೀಜಿನೂ ಈ ರೀತಿ ಓದ್ತಿದ್ರು ಗೀತೆಯನ್ನು, ಹಾಡಾಡ್ತಿದ್ರು, ಏ ಪತಿತ ಪಾವನ ಸೀತೆಯರ ರಾಮ ಅಂತ. ಯಾಕೆಂದರೆ ತಾವೆಲ್ಲ ಸೀತೆಯರು ಪ್ರಿಯತಮೆ ಆಗಿದ್ದೀರಿ, ತಂದೆ ಪ್ರಿಯತಮ ಆಗಿದ್ದಾರೆ. फिर कह देते रघुपति राघव राजा राम, अब ये त्रेता का राजा सारी बात ही मुझा दिया है. ಮತ್ತೆ ಅಂತಿರ್ತಾರೆ ರಘುಪತಿ ರಾಘವ ರಾಜ ರಾಮ ಅಂತ. ಈಗ ಆ ತ್ರೇತಾ ರಾಜ ಎಲ್ಲ ಮಾತುಗಳನ್ನ ತಬ್ಬಿಬ್ಬಲು ಮಾಡಿಟ್ಬಿಟ್ಟಿದ್ದಾರೆ. सब ताली बजाते गाते रहते, अम्मी गाते थे, एक वर्ष खादी का कपड़ा आदि पहना. ಎಲ್ಲರೂ ಚಪ್ಪಾಳಿ ಆಗ್ತಾ ಹಾಡ್ತಾ ಇರ್ತಾರೆ. ಬ್ರಹ್ಮ ಬಾಬಾ ಅಂತಿದ್ದಾರೆ, ನಾವು ಹಾಡ್ತಿದ್ವಿ, 1 ವರ್ಷ ಖಾದಿ ಡ್ರೆಸ್ಸನ್ನು ಹಾಕ್ಕೊಂಡಿದ್ವಿ. बाप भाई समझाते कि ये भी गांधी का फॉलोअर बना था, इसने तो सब कुछ अनुभव किया है, फर्स्ट सो लास्ट ಬಂದೆ. ಶಿವ ಬಾಬಾ ಅಂತಿದ್ದಾರೆ, ಈ ಬ್ರಹ್ಮ ಬಾಬಾನು ಗಾಂಧಿ ಫಾಲೋವರ್ ಆಗಿದ್ರು, ಎಲ್ಲ ಅನುಭವವನ್ನು ಮಾಡಿದ್ದಾರೆ. ಯಾರು ಮೊದಲನೇ ನಂಬರಲ್ಲಿದ್ದರೂ ಅವರೇ ಅಂತಿಮದಲ್ಲಿ. ಗಾಯನ ಇದೆಯಲ್ಲ, ಆ ಫಿರ್ ಫಸ್ಟ್ ಬನೇಗಾ ತುಮಕೋ कहते हैं जहाँ तहाँ ಬ್ರಹ್ಮ ಕೋ ಬಿಟಾಯ್. ಈಗ ಮತ್ತೆ ಫಸ್ಟ್ ಆಗಲೇಬೇಕು. ತಮಗೆ ಎಲ್ಲರೂ ಅಂತಿರ್ತಾರೆ, ತಾವೆಲ್ಲ ಕಡೆ ಬ್ರಹ್ಮನನ್ನು ಕೂರಿಸಿದ್ದೀರಾ. ये भी समझाना चाहिए, अरे झाड़ के ऊपर खड़ा है, कितना क्लियर है, ये तो पति दुनिया के अंत में खड़ा है. ಇದನ್ನು ತಿಳಿಸ್ಕೊಡಿ. ಅರೆ, ವೃಕ್ಷದ ಮೇಲೆ ನಿಂತಿದ್ದಾರೆ, ಎಷ್ಟು ಸ್ಪಷ್ಟವಾಗಿದೆ, ಪತಿತ ಪ್ರಪಂಚ ಅಂತ್ಯದಲ್ಲಿ ನಿಂತಿದ್ದಾರೆ. श्री कृष्ण को भी ऊपर में दिखाया, 2 बिल्ली लड़ते हैं, मक्खन श्री कृष्ण का ले लेता. ಶ್ರೀಕೃಷ್ಣನನ್ನು ಮೇಲೆ ತೋರಿಸಿದರು, 2 ಬೆಕ್ಕುಗಳು ಗುದ್ದಾಡುತ್ತೆ, ಬೆಣ್ಣೆಯನ್ನ ಕೃಷ್ಣ ತಿಂದ್ಬಿಡ್ತಾನೆ. माताओं को साक्षात्कार होता, वो समझती है उनके मुख में मक्खन है अथवा चंद्रमा है, वास्तव में है विश्व की बादशाही मुख में. ಮಾತೆಯರಿಗೆ ಸಾಕ್ಷಾತ್ಕಾರ ಆಗುತ್ತೆ, ತಿಳ್ಕೊಂತಾರೆ ಅವರ ಬಾಯಲ್ಲಿ ಬೆಣ್ಣೆ ಇತ್ತು ಅಥವಾ ಚಂದ್ರಮ ಇದೆ ಅಂತ. ವಾಸ್ತವದಲ್ಲಿ ವಿಶ್ವದ ರಾಜ್ಯ ಭಾಗ್ಯದ ಬೆಣ್ಣೆಯಾಗಿದೆ. 2 बिल्ली आपस में लड़ते, मक्खन तुम देवताओं को मिल जाता, ये है विश्व की बादशाही रूपी मक्खन. 2 ಬೆಕ್ಕುಗಳು ಯುದ್ಧ ಮಾಡುತ್ತೆ, ನಿಮ್ಮ ಬಾಯಲ್ಲಿ ಬೆಣ್ಣೆ ಅನ್ನುವ ದೇವತ್ವ ಸಿಗತ್ತೆ. ಅಂದರೆ ಇದಾಗಿದೆ ವಿಶ್ವದ ರಾಜ್ಯ ಭಾಗ್ಯ ಅನ್ನುವ ಬೆಣ್ಣೆ. बॉम्ब शादी बनाने की बहुत इम्प्रूवमेंट कर रहे, ऐसी चीजें डालते जो फास्ट से मनुष्य मर जाए, ऐसा ना हो चिल्लाते रहे. ಬಾಂಬ್ಸ್ ತಯಾರು ಮಾಡೋದ್ರಲ್ಲೂ ಬಹಳಷ್ಟು ಇಂಪ್ರೂವ್ಮೆಂಟ್ ತರ್ತಾ ಇದ್ದಾರೆ. ಅಂತಹ ವಸ್ತುಗಳನ್ನು ಹಾಕ್ತಾರೆ, ತಕ್ಷಣ ಮನುಷ್ಯ ಸಾಯುವ ರೀತಿ. ಆ ರೀತಿಯೂ ಅಲ್ಲ, ಕಿರ್ಚಾಡ್ತಾ ಇರಲಿ ಅಂತ. जैसे हिरोशिमा का है, अभी तक मरीज पड़े तो बाबा समझाते, मीठे मीठे बच्चों, आधा कलक तक तुम सुखी रहते हो. ಯಾವ ರೀತಿ ಹಿರೋಶಿಮಾ ಮೇಲೆ ಇಲ್ಲಿಯವರೆಗೂ ಪೆಟ್ಟಾದವರು ಬಿದ್ದಿದ್ದಾರೆ. ಬಾಬಾ ತಿಳಿಸ್ತಾರೆ, ಮಧುರಾತಿ ಮಧುರ ಮಕ್ಕಳೇ, ಅರ್ಧ ಕಲ್ಪ ತಾವು ಸುಖಿಯಾಗಿ ಇರ್ತಾರೆ. कोई भी प्रकार की लड़ाई आदि का नाम नहीं रहता, ये सब पीछे शुरू होती, ये सब नहीं थे ना रहे. ಯಾವುದೇ ಪ್ರಕಾರದ ಯುದ್ಧ ಆದಿ ಹೆಸರೇ ಇರೋದಿಲ್ಲ, ಇವೆಲ್ಲ ನಂತರ ಆರಂಭ ಆಗುತ್ತೆ. ಇವೆಲ್ಲ ಇರಲಿಲ್ಲ, ಇರೋದು ಇಲ್ಲ. काल चक्र रिपीट होता है, बाप सब अच्छी ರೀತಿ समझते. ಕಾಲಚಕ್ರ ಪುನರಾವರ್ತನೆ ಆಗುತ್ತೆ.
ಬಾಬಾ ಎಲ್ಲವನ್ನ ಚೆನ್ನಾಗಿ ತಿಳಿಸಿ. जो बच्चों को पूरी रीति धारणा करना है वह ईश्वरीय सेवा में लग जाना. ಯಾವ ಮಕ್ಕಳು ಪೂರ್ತಿ ಧಾರಣೆ ಮಾಡಬೇಕೋ ಅವರು ಈಶ್ವರೀಯ ಸೇವೆಯಲ್ಲಿ ತೊಡಗಿರಿ. ये तो चीची दुनिया है, इसको विषय वैतरणी नदी कहा जाता. तो बच्चों को बाबा बैठ समझाते, तुम अपने को इतना ऊंच नहीं समझते हो जितना बाप तुमको ऊंच समझते हैं. ಇದಂತೂ ಕೊಳಕಿನ ಪ್ರಪಂಚ ಆಗಿದೆ. ಇದಕ್ಕೆ ವಿಷಯ ವೈತರಣಿ ನದಿ ಎನ್ನಲಾಗುತ್ತೆ. ಮಕ್ಕಳಿಗೆ ಬಾಬಾ ಕುತ್ಕೊಂಡು ಎಲ್ಲವನ್ನ ತಿಳಿಸ್ತಾರೆ. ತಮಗೆ ತಮ್ಮ ಮೇಲೆ ಅಂದರೆ ತಾವು ಎಷ್ಟು ಉನ್ನತ ಅನ್ನೋದು ತಮಗೇ ಗೊತ್ತಿಲ್ಲ. ಬಾಬಾನೇ ತಮ್ಮ ಉನ್ನತದ ಬಗ್ಗೆ ತಿಳಿಸ್ಕೊಡ್ತಾರೆ. तुम बच्चों को बहुत नशा रहना चाहिए क्योंकि तुम बहुत ऊंच कुल के हो. ನಿಮ್ಮ ಮಕ್ಕಳಿಗೆ ಬಹಳಷ್ಟು ನಶೆ ಇರಬೇಕು, ಯಾಕೆಂದರೆ ತಾವು ಬಹಳ ಉನ್ನತವಾದ ಕುಲದವರಾಗಿದ್ದೀರಾ. अच्छा, मीठे मीठे सिखिलदे बच्चों प्रति माँ पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी माता पिता बाप दादा को याद प्यार गुड मॉर्निंग और नमस्ते. धारणेಗೋಸ್ಕರ मुख्य सार ಮೊದಲನೇದು, अपने दिमाग को अच्छा बनाने के लिए रोज ज्ञान अमृत का डोज चढ़ाना. ನಮ್ಮ ಬುದ್ಧಿಯನ್ನ ಚೆನ್ನಾಗಿ ಇಟ್ಕೊಳ್ಳೋಕ್ಕೋಸ್ಕರ ಪ್ರತಿನಿತ್ಯ ಜ್ಞಾನ ಅಮೃತದ ಡೋಸನ್ನು ಹಾಕಬೇಕಾಗಿದೆ. याद के साथ साथ पढ़ाई पर पूरा पूरा ध्यान अवश्य देना क्योंकि पढ़ाई से ही ऊंच पद मिलता. ನೆನಪಿನ ಜೊತೆಗೆ ವಿದ್ಯೆಯ ಮೇಲೆ ಸಂಪೂರ್ಣ ಗಮನವನ್ನು ಕೊಡುವ ಅವಶ್ಯಕತೆ ಇದೆ, ಯಾಕೆಂದರೆ ವಿದ್ಯೆಯಿಂದಲೇ ಶ್ರೇಷ್ಠವಾದ ಪದವಿ ಸಿಗುತ್ತೆ. ಎರಡನೇದು, आप ऊंचते ऊंच कुल के हैं, स्वयं भगवान हमें पढ़ाते, इस नशे में रहना है. ನಾವು ಶ್ರೇಷ್ಠಕ್ಕಿಂತ ಶ್ರೇಷ್ಠ ಕುಲದವರಾಗಿದ್ದೀವಿ. ಸ್ವಯಂ ಭಗವಂತ ನಮಗೆ ಓದಿಸ್ತಿದ್ದಾರೆ, ಇದೇ ಒಂದು ನಶೆಯಲ್ಲಿ ಇರಬೇಕು. ಜ್ಞಾನ धारण कर ईश्वरीय सेवा में लग जाना. ಜ್ಞಾನ ಧಾರಣೆ ಮಾಡಿ ಈಶ್ವರೀಯ ಸೇವೆಯಲ್ಲೇ ತೊಡಗಿರಬೇಕು. ಇಂದಿನ ವರದಾನ, संतुष्टता की विशेषता द्वारा हर कड़े पेपर में भी पास होने वाले दृढ़ता संपन्न भव. ಸಂತುಷ್ಟತೆಯ ವಿಶೇಷತೆಯ ಮುಖಾಂತರ ಕಠಿಣವಾದಂತಹ ಪೇಪರ್ ಅಲ್ಲೂ ಸಫಲತೆಯನ್ನ ಪಡೆಯುವಂತವರು दृढ़ संपन्न भव. संतुष्टता ब्राह्मणों का विशेष लक्षण है. जो भी पाठ मिला उसमें संतुष्ट रहना ही आगे बढ़े. ಸಂತುಷ್ಟತೆ ಬ್ರಾಹ್ಮಣರ ವಿಶೇಷ ಲಕ್ಷಣ. ಏನೆಲ್ಲ ಪಾತ್ರ ಸಿಕ್ಕಿದೆ ಅದರಲ್ಲಿ ಸಂತುಷ್ಟವಾಗಿರೋದೇ ಮುಂದುವರಿಯೋದಾಗಿದೆ. कुछ भी नीचे ऊपर हो जाए, कोई इंसल्ट भी कर दे, लेकिन दाता के बच्चे कभी किसी बात में असंतुष्ट नहीं हो सकते. ಏನೇ ಏರುಪೇರಾಗಲಿ, ಯಾರಾದರೂ ನಿಮ್ಮನ್ನ ತೆಗಳಲಿ, ಆದರೆ ದಾತನ ಮಕ್ಕಳು ಎಂದೂ ಯಾವುದೇ ಮಾತಿನಲ್ಲಿ ಅಸಂತುಷ್ಟ ಆಗೋದಕ್ಕೆ ಸಾಧ್ಯನೇ ಇಲ್ಲ. वे स्वयं से भी संतुष्ट और औरों से भी संतुष्ट रहेंगे. ಅವರು ಸ್ವಯಂನಿಂದಲೂ ಸಂತುಷ್ಟ, ಇತರರಿಂದಲೂ ಸಂತುಷ್ಟವಾಗಿರ್ತಾರೆ. इसके लिए दृढ़ता संपन्न संकल्प करो, कितना भी कड़ा पेपर आ जाए लेकिन मुझे संतुष्ट रहना है तो सफलता होते रहे. ಅದಕ್ಕೋಸ್ಕರ ದೃಢ ಸಂಕಲ್ಪವನ್ನು ಮಾಡಿ. ಎಷ್ಟೇ ಕಠಿಣವಾದ ಪೇಪರ್ ಬಂದರೂ ನಾನು ಸಂತುಷ್ಟನಾಗಿರಬೇಕು, ಆಗ ಪಾಸ್ ಆಗ್ತಾ ಇರ್ತೀರಾ. ಇಂದಿನ ಸ್ಲೋಗನ್, खुश नमः वो है जिसके दिल में सदा खुशी का सूर्य उदय रहता है. ಖುಷಿಯ ಮುಖದವರು ಅವರಾಗಿದ್ದಾರೆ ಯಾರ ಹೃದಯದಲ್ಲಿ ಸದಾ ಖುಷಿಯ ಸೂರ್ಯ ಉದಯ ಆಗಿರ್ತಾರೆ. ಖುಷ್ ನಮಃ ಅವರಾಗಿರ್ತಾರೆ ಯಾರ ಹೃದಯದಲ್ಲಿ ಸದಾ ಖುಷಿಯ ಸೂರ್ಯ ಉದಯ ಆಗಿರ್ತಾರೆ.